ಪ್ರವಾಸೋದ್ಯಮ ಇಲಾಖೆ, ಚಿಕ್ಕಮಗಳೂರು ಜಿಲ್ಲಾಡಳಿತ, ಸೀತಾಳ ಮಲ್ಲಿಕಾರ್ಜುನ ಸೇವಾ ಸಮಿತಿ, ಲಯನ್ಸ್ ಕ್ಲಬ್ ಸೇರಿದಂತೆ ವಿವಿಧ ಸ್ವಯಂ ಸೇವಾ ಸಂಸ್ಥೆಯಿಂದ ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯಗಿರಿ ಪ್ರದೇಶದಲ್ಲಿಂದು ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. 100ಕ್ಕೂ ಹೆಚ್ಚು ಸ್ವಯಂ ಸೇವಕರು, ಪ್ರವಾಸಿ ಮಿತ್ರ ಸಿಬ್ಬಂದಿ, ಸ್ಥಳೀಯರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಧಾರ್ಮಿಕ ಕ್ಷೇತ್ರದಲ್ಲಿ ಎಣ್ಣೆ ಬಾಟ್ಲಿ ಶಿವ ಬರ್ತಾನೆ. ದೂರದರ್ಶನದೊಂದಿಗೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಲೋಹಿತ್ ಎಂಆರ್ ಗಿರಿ ಪ್ರದೇಶಗಳಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧಿಸಲಾಗಿದ್ದು, ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಪ್ಲಾಸ್ಟಿಕ್ ಬಾಟಲ್ ಸೇರಿದಂತೆ ಇತರ ತ್ಯಾಜ್ಯಗಳನ್ನು ಕಡ್ಡಾಯವಾಗಿ ಕಸದ ತೊಟ್ಟಿಯಲ್ಲೇ ಎಸೆಯಬೇಕು ಎಂದರು. ಹಾಗೂ ಗ್ಲಾಸ್ ಬಾಟಲ್ನ, ಸ್ಟೀಲ್ ಬಾಟಲ್ನ ನೀರಿನ ಸೋರ್ಸ್ ಆಗಿ ಉಪಯೋಗಿಸ್ಕೊಳ್ಳಿ. ಮತ್ತು ನಾವು ಮೇಲ್ಗಡೆನೂ ಕೂಡ ಎಲ್ಲ ಕಡೆ ಡಸ್ಟ್ಬಿನ್ಸ್ ಇರ್ಬೋದು, ಎಲ್ಲ ಪ್ಲೇಸ್ ಮಾಡ್ತಿದ್ವಿ. ಮತ್ತು ಈಗ ಒಂದು ವೀಕಲ್ಲಿ ಪ್ಲಾಸ್ಟಿಕ್ ಹಾಕೋದಕ್ಕೆ ಬೇರೆ ಬೇರೆ ಅಂದರೆ ಬಂದಿರ್ತ ಪ್ಲಾಸ್ಟಿಕ್ ಬಾಟಲ್ಸ್ ಇರ್ಬೋದು, ಬೇರೆ ಲಿಟರ್ಸನ್ನು ಹಾಕೋದಕ್ಕೆ ಬೇರೆ ಒಂದು ಡಸ್ಟ್ಬಿನ್ಸನ್ನು ಪ್ಲೇಸ್ ಮಾಡ್ತಿದ್ದೀವಿ. ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಟ್ರಸ್ಟ್ ಸದಸ್ಯ ವಿಜಯ್ ಕುಮಾರ್, ಧಾರ್ಮಿಕ ಸ್ಥಳಗಳಿಗೆ ಬರುವ ಪ್ರವಾಸಿಗರು ಜವಾಬ್ದಾರಿಯಿಂದ ನಡೆದುಕೊಂಡು ಸ್ವಚ್ಛತೆ ಕಾಪಾಡಬೇಕು ಎಂದರು. ಇರಬಹುದು, ಅದನ್ನ ಇಲ್ಲಿ ಖಂಡಿಸಕ್ಕೂ ಬಂದವರನ್ನು ಅವರಿಗೂ ನಿಂದಿಸ್ತಾರೆ. ಇದೆಲ್ಲ ತುಂಬಾ ಸಮಸ್ಯೆಗಳಾಗಿದೆ. ಇಲ್ಲಿನ ವಾತಾವರಣಗಳನ್ನು ತುಂಬಾ ಹಾಳು ಮಾಡಿದ್ದಾರೆ. ಅವರು ಈ ತರದ್ದೆಲ್ಲ ಮಾಡಕ್ ಬರ್ಬೇಕು ಅನ್ನೋದಿದ್ರೆ ಬೇರೆ ಬೇರೆ ಕಡೆ ಎಲ್ಲರೂ ಹೋಗ್ಬೋದು. ಅದಕ್ಕಾಗಿ ಮೋಜು ಮಸ್ತಿ ಮಾಡಕ್ಕೆ ಅಂತಾನೆ ಬೇರೆ ಬೇರೆ ಸ್ಥಳಗಳಿದೆ. ಆ ಸ್ಥಳಗಳನ್ನು ಬಿಟ್ಟು ಈ ಧಾರ್ಮಿಕ ಸ್ಥಳದಲ್ಲೇ ಬಂದ್ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೋ ಅಥವಾ ಆಗಿರಲ್ವೋ, ಆ ತರದವ್ರು ಬರೋದೇ ಬೇಡ. ಒಂದು ಸ್ವಯಂ ಸೇವಕಿ ಪುಷ್ಪಲತಾ, ಗಿರಿ ಪ್ರದೇಶಗಳಿಗೆ ಚಾರಣಕ್ಕೆ ಬರುವವರು ಎಲ್ಲೆಂದರಲ್ಲಿ ತ್ಯಾಜ್ಯ ಎಸೆಯುತ್ತಿರುವುದರಿಂದ ಪ್ರಕೃತಿ ಸೌಂದರ್ಯಕ್ಕೆ ಧಕ್ಕೆಯಾಗುತ್ತಿದೆ ಎಂದರು. ಇಲ್ಲಿ ತುಂಬಾ ಜನ ಟ್ರೆಕ್ಕಿಂಗ್ ಎಲ್ಲ ಬರ್ತಿದ್ದಾರೆ. ಟ್ರೆಕ್ಕಿಂಗ್ ಬರೋಂಥವ್ರು ನೀರಿನ ಬಾಟ್ಲು ಆಗಲಿ, ಮತ್ತೊಂದು ಮಗದೊಂದು ಮತ್ತೆ ಲೇಸ್ ಪ್ಯಾಕೆಟ್ಗಳು ಅವೆಲ್ಲ ಅವರು ಬ್ಯಾಗ್ ಒಳಗೆ ಇಟ್ಕೊಂಡು ಗೊತ್ತಿಲ್ದಿರಾಗೆ ತಂದು ಬರೋ ಟ್ರೆಕ್ಕಿಂಗ್ ಜಾಗದಲ್ಲಿ ಅದನ್ನೆಲ್ಲ ಬಿಸಾಕಿ ಹೋಗ್ತಿದ್ದಾರೆ. ಅದು ಪರಿಸರಕ್ಕೆ ತುಂಬಾ ಇದು ಹಾನಿಕರ ಆಗ್ತಾ ಇದೆ. ಇದರಿಂದ ನಾವು ಏನಾಗ್ತಿದೆ ಅಂದ್ರೆ ಬರೋ ಜನಗಳಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಓಡಾಡಕ್ಕೆ ತೊಂದರೆ ಆಗಲಿ, ಪ್ರಾಣಿಗಳಿಗಾಗಲಿ ಒಂದು ಅನುಕೂಲತೆ ಇಲ್ದಿರಂಗೆ ತುಂಬಾ ತೊಂದರೆ ಆಗ್ತಿದೆ.